ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಫೈಟ್ ಜೋರಾಗ್ತಿದೆ. ವೀಣಾ ಕಾಶಪ್ಪನವರು ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಈಗ ಬೆಂಬಲಿಗರು ಪಟ್ಟು ಹಿಡಿತಿದ್ದಾರೆ. ವೀಣಾ ಕಾಶಪ್ಪನವರು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಬೆಂಬಲಿಗರ ಒತ್ತಾಯ. ಅದಕ್ಕೋಸ್ಕರ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಬಳಿ ಬೆಂಬಲಿಗರು ಬಂದು ಗೃಹ ಕಚೇರಿ ಕೃಷ್ಣಾದ ಬಳಿ ಅಲ್ಲಿಗೆ ಕಳಿಸಿದ್ದಾರೆ ಪೊಲೀಸರು. ಸ್ಥಳದಲ್ಲಿ ವೀಣಾ ಕಾಶಪ್ಪನವರ ಬೆಂಬಲಿಗರಿಂದ ಕಣ್ಣೀರು ಹಾಕುವಂಥದ್ದು ಕೂಡ ಆಗಿದೆ. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡುವಂತೆ ಬೇಡಿಕೆ ಇಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದಾದ್ರೆ ಫ್ರೀಡಂ ಪಾರ್ಕ್ಗೆ ಹೋಗಿ ಅಂತ ಪೊಲೀಸರು ಅಲ್ಲಿ ತಾಕೀತು ಮಾಡಿದ್ದಾರೆ. ಇಲ್ಲೆಲ್ಲ ಪ್ರತಿಭಟನೆ ಮಾಡಬೇಡಿ, ಅಂಥದ್ದೇನಿದ್ರು ಕೂಡ ಫ್ರೀಡಂ ಪಾರ್ಕಲ್ಲಿ ಜಾಗ ಇದೆ, ಅಲ್ಲಿ ಹೋಗಿ ಮಾಡಿ ಅಂತ. ಗೃಹ ಕಚೇರಿಯಲ್ಲಿ ಸಿಎಂ ಭೇಟಿಗೆ ಪೊಲೀಸರಿಂದ ಅವಕಾಶ ಕಲ್ಪಿಸಿಲ್ಲ. ಪೊಲೀಸರ ಸೂಚನೆ ಮೇರೆಗೆ ಕೃಷ್ಣಾಗೆ ತೆರಳಿದಂಥ ಬೆಂಬಲಿಗರು, ಇದು ಕಣ್ಣೀರು ಹಾಕ್ತಿರುವಂಥ ಬೆಂಬಲಿಗರನ್ನ ಗಮನಿಸ್ತಾ ಇದ್ದಾರೆ. ವೀಣಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ. ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ದಯವಿಟ್ಟು ಇದನ್ನ ಹೈಕಮಾಂಡ್ ಸ್ವಲ್ಪ ಮನವಿ ಮಾಡ್ರಿ. ನಮ್ದೊಂದು ಈಟ್ ಮನವಿ ಯಾಕಂದ್ರೆ ಭಾಳ ತ್ರಾಸ ಐತ್ರಿ. ಯಾಕಂದ್ರೆ ಮೇಡಮ್ ಅವ್ರು 5 ವರ್ಷದಿಂದ ಸತತವಾಗಿ ಪ್ರತಿಯೊಬ್ಬರು ಮನ್ಯಾಗ ನಮಗೆ ಸಾತ್ರ ಆತು ಕೆಟ್ಟ ಆತು ನಮ್ಮ ಕಷ್ಟ ಸುಖಗಳಿಗೆ ಆಗ್ಯಾರಿ. ನಮ್ಮ ಪ್ರತಿನಿಧಿ ಅನಿಲ್ ಅಲ್ಲಿ ಬಂದಿರುವಂತ ಬೆಂಬಲಿಗರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಕಾಶಪ್ಪರವರ ಜೊತೆ ಅವನ್ನ ನಾನು ಮಾತಾಡ್ತೇನೆ. ಇವತ್ತು ಮಾಧ್ಯಮದ ಮೂಲಕ ನನಗೂ ಗೊತ್ತಾಗಿದ್ದು, ಇವತ್ತು ನನ್ನ ಬೆಂಬಲಿಗರು ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಬಂದು ಇವತ್ತು ಘೋಷಣೆಯನ್ನು ಕೂಗ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ಇನ್ನ 2 ದಿನ ಬಾಕಿ ಇದೆ. ಇನ್ನ ಯಾವ ಅಭ್ಯರ್ಥಿನೂ ಕೂಡ ಆಯ್ಕೆ ಮಾಡಿಲ್ಲ ಹೈಕಮಾಂಡು. ಚರ್ಚೆಗಳು ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾದಂಥ ವಿಶ್ವಾಸ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ನುವಂಥ ವಿಶ್ವಾಸ ನನಗಿದೆ. ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು. ಕಳೆದ ಬಾರಿ ನಾನು ಅಲ್ಪ ಮತಗಳಿಂದ ಸೋತಿದ್ರು ಕೂಡ 5 ವರ್ಷ ನಾನು ಮನೇಲಿ ಕೂತಿಲ್ಲ. ಇವತ್ತು ಸಾಮಾನ್ಯ ಕಾರ್ಯಕರ್ತಳಾಗಿ, ಇವತ್ತು ಶಾಸಕರ ಪತ್ನಿ ಆದರೂ ಕೂಡ ನಾನು ಸಾಮಾನ್ಯ ಕಾರ್ಯಕರ್ತಳಾಗಿ ಜನರ ಜೊತೆಗೆ ಕೆಲಸ ಮಾಡಿದ್ದೀನಿ. ಪಾರ್ಟಿ ಕಟ್ಟುವಲ್ಲಿ ನಾನು ಮುಂಚೂಣಿಯಲ್ಲಿ ನಿಂತು ಇವತ್ತು ಏನು ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಶಾಸಕರ ಪರವಾಗಿಯೂ ಕೂಡ ನಾನು ಇವತ್ತು ಕ್ಯಾಂಪೇನಿಂಗ್ ಮಾಡಿದ್ದೀನಿ. ಅವರ ಚುನಾವಣೆ ಸಂದರ್ಭದಲ್ಲೂ ಅವರು ಗೆಲ್ಲಿಸುವ ಒಂದು ನಿಟ್ಟಿನಲ್ಲಿ ನಾನು ನನ್ನ ಪತಿಯವರ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ, ಉಳಿದ ಕ್ಷೇತ್ರಗಳಲ್ಲೂ ಕೂಡ ನಾನು ಅದೇ ಕೆಲಸವನ್ನು ಮಾಡಿರುವಂಥದ್ರಲ್ಲಿ ಎಲ್ಲ ಶಾಸಕರ ಬೆಂಬಲನೂ ಕೂಡ ನನ್ನ ಜೊತೆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಶಾಸಕರಲ್ಲೂ ಮನವಿಯನ್ನು ಮಾಡಿದ್ದೀನಿ, ಜಿಲ್ಲೆಯ ನಾಯಕರಲ್ಲಿ ಮನವಿ ಮಾಡಿದ್ದೀನಿ, ರಾಜ್ಯದ ನಾಯಕರಿಗೆ ಮನವಿ ಮಾಡಿದ್ದೀನಿ, ಹೈಕಮಾಂಡ್ಗೂ ಕೂಡ ಮತ್ತೊಮ್ಮೆ ಅವಕಾಶವನ್ನು ನೀಡುವಂತೆ ಮನವಿ ಮಾಡಿದ್ದೀನಿ. ಆದರೆ ಮಹಿಳೆಯರು ತಾಳ್ಮೆ ತಗೋತಾ ಇಲ್ಲ. ಯಾಕೆ ಇಷ್ಟು ದಿವಸ ಆದರೂ ಅನೌನ್ಸ್ ಆಗಿಲ್ಲ ಅನ್ನುವಂಥ ಆತಂಕವನ್ನು ಇಟ್ಕೊಂಡು ಇವತ್ತು ಬೆಂಗಳೂರುವರೆಗೂ ಬಂದಿದ್ದಾರೆ. ಇವತ್ತು ಜಿಲ್ಲೆಯ ಪ್ರತಿಯೊಂದು ಮನೆಯಲ್ಲೂ ಕೂಡ ನನ್ನನ್ನು ಮನೆ ಮಗಳಾಗಿ ಸ್ವೀಕರಿಸಿರೋದು ನನ್ನದೊಂದು ಪುಣ್ಯ ಅಂತ ಹೇಳ್ಬೋದು. ಅವರ ಪ್ರೀತಿಗೆ ನಾನು ಯಾವತ್ತೂ ಕೂಡ ಬೆಲೆ ಕಟ್ಟೋದಕ್ಕಾಗಲ್ಲ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಸೋದರಿಯಾಗಿ, ಇವತ್ತು ಮನೆ ಮಗಳಾಗಿ ನನ್ನನ್ನು ನೋಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರ ಪ್ರೀತಿಗೆ ನಾನು ಯಾವತ್ತೂ ಕೂಡ ಆಭಾರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅವ್ರನ್ನ ಶಾಂತತೆಯನ್ನು ಕಾಪಾಡ್ಕೊಳ್ಳಿ. ಇನ್ನು 2 ದಿನ ಇದೆ, ಡಿಕ್ಲೇರ್ ಆಗುತ್ತೆ. ಖಂಡಿತವಾಗ್ಲೂ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾರೆ. ಶಾಂತಿಯಿಂದ ಊರುಗಳಿಗೆ ತೆರಳಿ ಅಂತೇಳಿ ಮನವಿ ಮಾಡ್ಕೊಳೋದಕ್ಕೆ ಬಂದಿದ್ದೀನಿ ನಾನು. ಕಳೆದ ಬಾರಿ ಚುನಾವಣೆ